ನಮ್ಗೆ ಯಾರಿಗೂ ಒಂದು ಮಾತು ಹೇಳ್ದೆ ಯಾರನ್ನು ಕೇಳ್ದೆ ಹೋಗುವಂಥದ್ದು ಏನಿತ್ತು? ಅಪ್ಪ ಅದು ನಾನು ಕೇಳ್ತಾ ಇರೋದು ಅನ್ನೂನ. ತಪ್ಪಾಯ್ತು ಮಾವ, ಆ ಗಾಬರಿಲೇನು ಗೊತ್ತಾಗ್ಲಿಲ್ಲ ನನಗೆ. ಲಕ್ಷ್ಮಣ ಹೇಳಲಿಲ್ಲ, ಒಪ್ಕೋತೀನಿ. ಅವನು ಮೊದಲಿಗೆ ನಾನು ಹಾಗೆ ಬುದ್ಧಿ ಕಮ್ಮಿ, ಆದ್ರೆ ನೀನು ಹೀಗೆ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ನೀವು ಹೀಗೆ ಮಾಡಿದ್ರಿಂದ ಏನಾಗಿದೆ ಅಂತ ಗೊತ್ತಾ? ನಿಮ್ ಬಗ್ಗೆ ಎಂಥ ಅಭಿಪ್ರಾಯ ಬಂದಿದೆ ಅಂತ ಅರ್ಥ ಆಗುತ್ತಾ? ಅನು, ನೀನ್ ಹೇಳು. ನಿನ್ ಗಂಡ ಬೇರೊಬ್ಬರ ಜೊತೆ ಹೀಗೆ ಹೋಗಿದ್ದಿದ್ರೆ ನಿನಗೇನು ಅನ್ನಿಸ್ತಾ ಇತ್ತು? ಸಿಂಧು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳಂತ ಗೊತ್ತಾ ನಿಮ್ಗೆ? ಲಕ್ಷ್ಮಣ್, ಅವಳು ನಿನ್ನನ್ನ ನಂಬ್ತಾಳೆ. ಒಂದ್ ವೇಳೆ ಅವಳು ಬೇರೊಬ್ಬನ ಜೊತೆ ಹೋಗಿದ್ದಿದ್ರೆ ನೀನ್ ನಂಬ್ತಿದ್ಯಾ? ಮಾತಾಡೋಣ. ನಿನಗೇನಾಗಿತ್ತು ಹೇಳ್ಬಿಟ್ಟು ಹೋಗೋದಕ್ಕೆ? ತಪ್ಪಾಯ್ತು ಅತ್ತೆ. ಕಳ್ಳ ಸಿಕ್ಕದ್ನಾ? ಇಲ್ಲಪ್ಪ. ಮತ್ತೆ ಪಕ್ಕದ ಮನೆಯವ್ರು ಗಲಾಟೆ ಮಾಡಿದ್ರಂತೆ, ಅಷ್ಟೇ ಅವ್ರ ಕಂಪೌಂಡ್ ಹಾರ್ ಹೋದ್ರಂತೆ. ಇವತ್ತೇ ಕೊನೆ. ಇನ್ಮೇಲೆ ಇಂಥದ್ದೇನಾದ್ರೂ ನಡೆದ್ರೆ ನನಗೆ ಗೊತ್ತಾಗ್ಬೇಕು, ಇಲ್ಲ ಅಣ್ಣನಿಗೆ ಗೊತ್ತಾಗ್ಬೇಕು. ನಮ್ಮಿಬ್ರು ಗೊತ್ತಾಗದೆ ಈ ಮನೇಲಿ ಏನು ನಡಿಬಾರ್ದು. ಲಕ್ಷ್ಮಣ್, ಇದೇ ಕೊನೆ. ಇನ್ನೊಂದ್ಸಲ ತಪ್ಪು ಮಾಡ್ಬೇಡ. ಇಲ್ಲಪ್ಪ, ಸಾರಿ. ಹೋಗಿ ಎಲ್ರೂ ಮಲ್ಕೊಳ್ಳಿ. ಸಿಂಧು, ಸಾರಿ. ಹೌದು, ನಾನು ಸುಳ್ಳು ಹೇಳಿದೆ. ಜಾನಕಿ ಮಾವನ ಹತ್ರ ಸುಳ್ಳು ಹೇಳಬಾರ್ದಿತ್ತು. ತಪ್ಪಾಯ್ತು. ಇನ್ಮೇಲೆ ಯಾವತ್ತೂ ಸುಳ್ಳು ಹೇಳಲ್ಲ. ನಂಗೆ ಗೊತ್ತು ಹೀಗೆಲ್ಲ ಮಾಡಬಾರ್ದು ಅಂತ. ಆದ್ರೆ ಏನ್ ಮಾಡ್ಲಿ, ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಿಂದ ಅನಿವಾರ್ಯವಾಗಿ ಸುಳ್ಳು ಹೇಳ್ಬೇಕಾಗಿ ಬಂತು. ಒಂದೊಳ್ಳೆ ಕೆಲಸಕ್ಕೋಸ್ಕರ ಸುಳ್ಳು ಹೇಳ್ಬೇಕಾಗಿ ಬಂತು. ಆದ್ರೆ ಇನ್ಮೇಲೆ ಸಾಧ್ಯ ಆದಷ್ಟು ಸುಳ್ಳು ಹೇಳ್ದೇ ಇರೋದಕ್ಕೆ ಟ್ರೈ ಮಾಡ್ತೀನಿ.